ದಳಪತಿಗಳ ಪಾದಯಾತ್ರೆ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಬಿಡದಿಯಿಂದ ಮೈಸೂರು ರಸ್ತೆ ನೈಸ್ ಜಂಕ್ಷನ್ ವರೆಗೆ ಹೆಜ್ಜೆಯನ್ನ ಇಡ್ತಾ ಇರುವಂತದ್ದು. ಇವತ್ತು 16 ಕಿಲೋಮೀಟರ್ ಹೆಜ್ಜೆ ಹಾಕಿದ್ದಾರೆ ದಳಪತಿಗಳು. ಎರಡನೇ ದಿನದ ಪಾದಯಾತ್ರೆಗೆ ಮಾಜಿ ಪ್ರಧಾನಿ HDD ಸಾಥ್ ಕೊಡ್ತಾ ಇದ್ದಾರೆ. ಎರಡನೇ ದಿನದ ಪಾದಯಾತ್ರೆಗೆ ಮಾಜಿ ಪ್ರಧಾನಿ ದೇವೇಗೌಡರು ಸಾಥ್ ಕೊಡ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ನಾಯಕತ್ವದಲ್ಲಿ JDS ನಡೆಸ್ತಾ ಇರೋ ಪಾದಯಾತ್ರೆ ಇದು. ಆ ಮೂಲಕ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ದಳಪತಿಗಳ ಪಾದಯಾತ್ರೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸಿ ನಡೆಸಲಾಗ್ತಾ ಇರುವಂತಹ JDSನ ಪಾದಯಾತ್ರೆ ವಿಶೇಷ ಅಂದರೆ ಈ ಇಳಿ ವಯಸ್ಸಲ್ಲೂ ಕೂಡ ಮಾಜಿ ಪ್ರಧಾನಿ HD ದೇವೇಗೌಡ ಅವರು ಕೂಡ ಭಾಗವಹಿಸ್ತಾ ಇರುವಂಥದ್ದು, ಈ ಪಾದಯಾತ್ರೆಗೆ ಸಾಥ್ ಕೊಡ್ತಾ ಇರುವಂಥದ್ದು. ಮತ್ತಷ್ಟು ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರವಾಗಿ ತೀವ್ರತೆಯನ್ನು ಪಡ್ಕೊಳ್ತಾ ಇದೆ ಇದು. ಒಂದು ಕಡೆ ಈ ಬೆಳವಣಿಗೆ ಇದೆಯಲ್ಲ, ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರ ರಾಜಕೀಯ ಕೆಸರ ಚಾಟಕ್ಕೂ ಕೂಡ ಕಾರಣ ಆಗಿರುವಂಥದ್ದು ನಾವು ನೋಡ್ತಿದ್ವಿ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿ ಅವರಿಂದ. ಮಾರುತಿ, ಎರಡನೇ ದಿನಕ್ಕೆ ಕಾಲಿಟ್ಟಿರುವಂತಹ ಪಾದಯಾತ್ರೆ. ಸೊ ಇವತ್ತು ಸುಮಾರು 16 ಕಿಲೋಮೀಟರ್ ಅಂತಂದರೆ ಈಗ ಎಲ್ಲಿಂದ ಎಲ್ಲಿವರೆಗೂ ಕೂಡ ಸಾಗುತ್ತೆ ಈ ಪಾದಯಾತ್ರೆ. ಮತ್ತು ವಿಶೇಷ ಅಂದರೆ ದೇವೇಗೌಡರು ಈ ಇಳಿ ವಯಸ್ಸಲ್ಲಿ ತಾವು ಕೂಡ ಪಾಲ್ಗೊಳ್ತಾ ಇರುವಂಥದ್ದು, ಸಾಥ್ ಕೊಡ್ತಾ ಇರುವಂಥದ್ದು ಈ ಪಾದಯಾತ್ರೆಗೆ. ಇದು ಮತ್ತಷ್ಟು ತೀವ್ರತೆಯನ್ನು ಪಡ್ಕೋತಾ ಇದೆಯಾ ಅಂತ ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರವಾಗಿ ವಿರೋಧ ಮಾಡ್ತಾ ಇರುವಂತಹ JDSನ ಈ ಪಾದಯಾತ್ರೆ. ವಸಂತ್, ಹೌದು, JDS ನಾಯಕರು ಕೂಡ ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಪಾದಯಾತ್ರೆಯನ್ನ ಮಾಡ್ತಾ ಇರೋದು. ಅಂದ್ರೆ ಬಿಡದಿ ಟೌನ್ಶಿಪ್ ಯಾವುದೇ ಕಾರಣಕ್ಕೂ ಮಾಡಬಾರ್ದು, ಅದನ್ನ ಕೈ ಬಿಡಬೇಕು ಅಂತೇಳಿ ಒಂದ್ ರೀತಿಯಾದ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ JDS ನಾಯಕರು ಪಾದಯಾತ್ರೆಯನ್ನ ಹಮ್ಮಿಕೊಂಡಿರೋದು. ನಿನ್ನೆ ಭೈರವಂಗಲದಿಂದ ಬಿಡದಿ ಸರ್ಕಲ್ ವರೆಗೂ ಬಂದಿರುವಂತದ್ದು, ಇವತ್ತು ಬಿಡದಿ ಸರ್ಕಲ್ ಇಂದ ಆರಂಭ ಆಗುವಂಥದ್ದು. ಸುಮಾರು 14 ಕಿಲೋಮೀಟರ್ಗಳ ಕಾಲ ಪಾದಯಾತ್ರೆ ಇರುತ್ತೆ ಅಂತ ಕೂಡ ಈಗ ಅಂದಾಜನ್ನ ಮಾಡ್ಕೊಂಡಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಥಳಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಬರ್ತಾರೆ, ಮತ್ತೆ ದೇವೇಗೌಡರು ಕೂಡ ಈ ಸ್ಥಳಕ್ಕೆ ಬಂದು ಏನು ಈ ಪಾದಯಾತ್ರೆಗೆ ಕೂಡ ಚಾಲನೆ ನೀಡುವ ಸಾಧ್ಯತೆ ಇರುವಂತದ್ದು. ಇನ್ನೊಂದ್ ಕಡೆ ಇದನ್ನ ಪ್ರತಿಷ್ಠೆ ಆಗಿರ್ಬೋದು, ಮತ್ತೆ ಯಾವುದೇ ಕಾರಣಕ್ಕೂ ರೈತರಿಂದ ಜಮೀನನ್ನ ಕಸಿಯೋ ಕೆಲಸ ಸರ್ಕಾರದಿಂದ ಆಗ್ಬಾರ್ದು. ಇಲ್ಲೆಲ್ಲರೂ ಕೂಡ ಸ್ವಂತ ಜಮೀನು ಇರುವಂತರು ಮತ್ತೆ ನೀರಾವರಿ ಜಮೀನು ಆಗಿರೋದ್ರಿಂದ ಯಾರು ಕೂಡ ಜಮೀನನ್ನ ತೆಗೆದುಕೊಳ್ಬಾರ್ದು ಸರ್ಕಾರದಿಂದ ಅಂತ ಆಗ್ರಹಿಸಿ ಇದನ್ನ ಇಲ್ಲಿಗೆ ಕೈ ಬಿಡಬೇಕು ಅಂತ ಕೂಡ JDS ನಾಯಕರು ಕೂಡ ಪಾದಯಾತ್ರೆಯನ್ನ ಫ್ರೀಡಂ ಪಾರ್ಕ್ ವರೆಗೂ ಹಮ್ಮಿಕೊಂಡಿರುವಂತದ್ದು. ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು, ನಾಳೆಯೂ ಕೂಡ ಪಾದಯಾತ್ರೆ ಇರುವಂತದ್ದು. ನಾಳೆ ಫ್ರೀಡಂ ಪಾರ್ಕ್ ವರೆಗೂ ತಲುಪ್ತಾರೆ. ಒಟ್ಟ ಅಲ್ಲಿವರೆಗೂ ಸರ್ಕಾರ ಯಾವ ನಿರ್ಧಾರಗಳನ್ನ ಕೈಗೊಳ್ಳುತ್ತಾರೆ ಎಂಬುದು ಕೂಡ ಕಾದ್ ನೋಡ್ಬೇಕಾಗಿತ್ತು. ಸದ್ಯಕ್ಕೆ JDS ನಾಯಕರು ಹೇಳ್ತಾ ಇರೋದು, ನಾವು ಏನು ಪಾದಯಾತ್ರೆ ಮುಗಿಯೋವರೆಗೆ ಸರ್ಕಾರ ಒಂದು ನಿರ್ಧಾರಕ್ಕೆ ಬರಬಹುದು, ಇಲ್ಲ ಅಂದ್ರೆ ಮತ್ತಷ್ಟು ಉಗ್ರವಾದಂತಹ ಹೋರಾಟವನ್ನ ಏನು JDS ಹಮ್ಮಿಕೊಳ್ಬೇಕಾಗತ್ತೆ ಅಂತ ಕೂಡ ಈಗಾಗಲೇ JDS ನಾಯಕರು ಎಚ್ಚರಿಸ್ತಾ ಇರುವಂತದ್ದು. ವಸಂತ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮಾರುತಿ.